ಸಮೀಕ್ಷೆ ನಡೀತಾ ಇರುವಂಥ ಪ್ರೋಸೆಸ್ ನೋಡಿದ್ರೆ ಅಕ್ಟೋಬರ್ 7 ಅಂತ ನೀವೇನು ಇಟ್ಕೊಂಡಿದ್ದೀರಿ ಟಾರ್ಗೆಟ್, ಅದನ್ನು ರೀಚ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್ ಅಂತ ಗೊತ್ತಾಗ್ತಾ ಇದೆ. ಒಂದು ಎರಡನೇದಾಗಿ ನೀವು ಗೌರವಧನವನ್ನು ಕೊಡೋದಕ್ಕೆ ನಿಗಮದ ಹಣಕ್ಕೆ ಕೈ ಹಾಕ್ತೀರಿ ಅನ್ನೋದಾದರೆ ಅಲ್ಲಿ ಕಿತ್ತಿಲ್ಲ ಅನ್ಸೋದು ಇಲ್ಲಿ ಕಿತ್ತು ಅಲ್ಲ ಅನ್ಸೋದನ್ನ ಆಡಳಿತ ಅಂತ ಕರೆಯೋದಿಲ್ಲ ದರ್ಶನ್ ಅವರೇ? ಮೇಡಮ್, ಈ ಒಟ್ಟು ನಮ್ಮ ರಾಜ್ಯದಲ್ಲಿ 1,43,81,702 ಕುಟುಂಬಗಳಿದೆ. ಬೆಂಗಳೂರಿನಲ್ಲಿ 50 ಲಕ್ಷ ಕುಟುಂಬಗಳಿದೆ. ಈಗಾಗಲೇ ಸಮೀಕ್ಷೆ ಶುರುವಾದ ಮೇಲೆ 2,76,016 ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿ ಮುಗಿಸಿದ್ದೇವೆ ಇಲ್ಲಿವರೆಗೆ. ಖಂಡಿತವಾಗ್ಲೂ ಏನು 7ನೇ ತಾರೀಕು ತನಕ ಅವಧಿ ಇದೆ, ಸಮಯ ಇದೆ, ಅಷ್ಟರಲ್ಲಿ ನಮ್ಮ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ತೇವೆ. ಇದು ಹಿಂದುಳಿದ ವರ್ಗದ ಏನು ಕಲ್ಯಾಣ ಇಲಾಖೆಯಿಂದ ಆಗ್ತಾ ಇರೋದ್ರಿಂದ ನಿಗಮದಿಂದ ಕೊಟ್ಟರೆ ಅಂಥದ್ದೇನು ತಪ್ಪು ಇಲ್ಲ, ಏನೂ ಇಲ್ಲ. ಆ ಒಂದು ಇಲಾಖೆಯಿಂದ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ಕೊಟ್ಟಿದ್ದಾರೆ. ಜೊತೆಗೆ ಹಿಂದಿಂದು ಪ್ರಶ್ನೆ ಆಗ್ತಾ ಇತ್ತು, ನಾಗಮೋಹನ್ ದಾಸ್ ಅವರ ಕಾಲದ ಏನು ಶಿಕ್ಷಕರಿಗೆ ಗೌರವಧನ ಕೊಡಬೇಕಿತ್ತು, ಅದನ್ನು ಈ ಕೂಡಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಇದಕ್ಕೆ ಅಡ್ವಾನ್ಸ್ ಆಗಿ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಅವರಿಗೆ ಟಾರ್ಗೆಟ್ ಅನ್ನು ಸಮೇತ ಕೊಟ್ಟಿದ್ದೀವಿ. ಪ್ರತಿ ಮನೆಗೆ 100 ರೂಪೀಸ್ ಆಗಿ ಅವರಿಗೆ ಗೌರವಧನ, ಅದು ಏನಿಲ್ಲ ಅಂದ್ರೂ 150 ಮನೆ ರೀಚ್ ಆಯಿತು ಅಂದರೆ ಅರೌಂಡ್ 15,000 ತನಕ, ಪ್ಲಸ್ ಇದೊಂದು 5,000. ಮತ್ತೆ ಹೆಚ್ಚಿಂದ ಏನಾರು ಗೌರವಧನ ಕೊಡಬೇಕಂದ್ರೆ ಸರ್ಕಾರ ಖಂಡಿತವಾಗ್ಲೂ ಅದರ ನಿರ್ಧಾರವನ್ನ ಮಾಡ್ತದೆ. ಹಾಗೆಯೇ ಎಲ್ಲೂ ತಾಂತ್ರಿಕ ದೋಷಗಳು ಇದೆ ಅಂದ ಪಕ್ಷದಲ್ಲಿ ಆ ಜಿಲ್ಲಾ ಮಟ್ಟದಲ್ಲಿ ಯಾವ್ದಾದ್ರು IT ತಜ್ಞರಾಗಿರ್ತಾರೆ, ಅವರ ಒಂದು ಸಹಾಯವನ್ನ ಪಡಿಬೇಕು ಅನ್ನುವಂಥದ್ದು ಹೇಳಿದ್ದೀವಿ. ಜಿಲ್ಲಾಧಿಕಾರಿಗಳು, CEOಗಳು ಮತ್ತೆ ಕಂದಾಯ ಇಲಾಖೆ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಇವರೆಲ್ಲ ಒಂದುಗೂಡಿ ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ಮೇಲ್ವಿಚಾರಣೆಯನ್ನು ನೋಡಬೇಕು, ಭಾಗವಹಿಸಬೇಕು ಅಂತ ಬಹಳ ಖಡಕ್ ಆಗಿ CM ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ, ಯಾಕೆಂದ್ರೆ ಉದಾಹರಣೆಗೆ ನೀವು ಮಲೆನಾಡವ್ರು ಮೇಡಮ್, ನಮ್ಗೆ ಗೊತ್ತಿರಾಗ ನಮ್ಮೂರ ಕಡೆ ತುಂಬಾ ಒಂದೊಂದು ಮನೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದೇ ಮನೆ ಇರ್ತದೆ. ಅಂಥವ್ರಿಗೆ ಶಾಲೆಗಳಲ್ಲಿ ಅವರಿಗೆ ಸಮೀಕ್ಷಾ ಕೇಂದ್ರವನ್ನು ತೆರೆದು ಅವ್ರು ಅಲ್ಲೇ ಖುದ್ದು ಹೋಗಿ ಭೇಟಿ ಮಾಡಿ ಅವರು ಸಮೀಕ್ಷೆಯನ್ನು ಮಾಡಬಹುದು. ಇನ್ನೊಂದು ಆನ್ಲೈನ್ ಮೂಲಕನೂ ಮಾಡಬಹುದು. ಈಗ ಮತ್ತೊಂದು ಪ್ರಶ್ನೆಗಳು ಬರ್ತಾ ಇತ್ತು, ನಾವು ಮನೆಗೆ ಹೋಗಿರ್ತೀವಿ, ಅಲ್ಲಿ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತೇಳಿ ಪುನಃ ಅಲ್ಲಿಗೆ ಹೋಗುವಂತ ಕೆಲಸವನ್ನ ಅಧಿಕಾರಿಗಳಿಗೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇಡಮ್, ಈ ಸಮೀಕ್ಷೆ ಉದ್ದೇಶ ಒಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸರ್ವ ಜನರಿಗೂ ಒಂದು ನ್ಯಾಯವನ್ನ ಕೊಡಬೇಕು ಅನ್ನುವಂಥ ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೀವಿ. ಬಿಜೆಪಿಯವರು ಏನೋ ಒಂದು ವಾದ ಮಾಡಬೇಕು, ವಿವಾದ ಮಾಡಬೇಕು ಅಂತ ಅವ್ರ ಪ್ರಶ್ನೆಗಳನ್ನ ಹುಟ್ಟಾಕ್ಬಹುದು. ಆಯ್ತು, ನೀವೇ ಜಯಪ್ರಕಾಶ್ ಹೆಗಡೆ ಅವ್ರದ್ದು ಒಂದು ಬಂತಲ್ಲ, ಮಾಡಲಿಲ್ಲ, ನಾವು ಮಾಡ್ಬೇಕಂದಾಗ ಅದ್ರ ಲೋಪ ಇದೆ ಮತ್ತಿನ್ನೊಂದೆಲ್ಲ ಅಂತಂದ್ರಿ. ಒಟ್ಟಾರೆ ನಾವೊಂದು ನಿರ್ಧಾರವನ್ನ ಮಾಡಿದ್ಮೇಲೆ ಖಂಡಿತವಾಗ್ಲೂ 7ನೇ ತಾರೀಕಿಗೆ ಈ ಸಮೀಕ್ಷಾ ಕಾರ್ಯವನ್ನ ಮಾಡ್ತೇವೆ. ಜೊತೆಗೆ ಯಾರಾದ್ರೂ ನಿರ್ಲಕ್ಷ್ಯ ತೋರಿದರೆ, ಯಾರಾದ್ರೂ ಏನಾದ್ರೂ ಸುಳ್ಳು ದಾಖಲೆಗಳನ್ನ, ಮಾಹಿತಿಗಳನ್ನ ಹಾಕಿದ್ರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೇಡಮ್, ಒಟ್ಟಾರೆ ಇದೊಂದು 7 ಕೋಟಿ ಕನ್ನಡಿಗರಿಗೆ ಸರ್ವ ಏನು ನಮ್ಮ ರಾಜ್ಯದ ಜನತೆಗೆ ಯಾರೆಲ್ಲ ಇದು ಅವರು ಸಾಮಾಜಿಕವಾಗಿ ಒಂದು ನ್ಯಾಯದಲ್ಲಿ ವಂಚಿತರಾಗಿದ್ರು ಅವರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಹಣದ ವಿಚಾರ ನೀವು ಪ್ರಶ್ನೆ ಮಾಡಿದ್ರಿ ಮೇಡಮ್. ಆಯ್ತು, ಇವತ್ತು ನಮಗೆ ಕೇಂದ್ರ 15-16ನೇ ಹಣಕಾಸು ಆಯೋಗದ ಹಣ ಕೊಟ್ಟಿಲ್ಲ. 2,20,000 ಕೋಟಿ ತೆರಿಗೆ ಹಣ ನಮಗೆ ಬರಬೇಕಾಗಿರೋದು, ಬಾಕಿ ಹಣ ಬಂದಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ಹಣ ಬಂದಿಲ್ಲ. ಭದ್ರಾ ಮೇಲ್ದಂಡೆಗೆ 3,400 ಕೋಟಿ ಬಂದಿಲ್ಲ. ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಹಣ ಬಂದಿಲ್ಲ. ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ ಹಣ ಬಂದಿಲ್ಲ. ಮೆಟ್ರೋ ಯೋಜನೆ ಹಣ ಬಂದಿಲ್ಲ. PM ಆವಾಸ್ ಯೋಜನೆಗೆ ನಾವು 92% ಆಗ್ತಾ ಇರೋದು. PM ಜಲ್ ಜೀವನ ಯೋಜನೆಗೆ ಕರ್ನಾಟಕ ಸರ್ಕಾರ ಏನಿಲ್ಲ ಅಂದ್ರೆ 70% ಹಣವನ್ನು ನಾವು ಹೋಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈ ಮಲತಾಯಿ ಧೋರಣೆಗಳನ್ನ ಮಾಡಿ ನಮಗೆ ಆರ್ಥಿಕವಾಗಿ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೊದಲು ಕೇಂದ್ರ ಸರ್ಕಾರದ ಮುಂದೆ ಬಿಜೆಪಿಯ ಸಂಸದರುಗಳು ಹೋಗಿ ನಮ್ಮ ನಾಡಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಲಿ. ಈ ರೀತಿಯಾದಂತ ಕ್ಷುಲ್ಲಕ ರಾಜಕಾರಣಗಳನ್ನ ಮಾಡೋದು ಬಿಟ್ಟು ಮತ್ತೆ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಲೋಪಗಳು ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಅದು ಇದು ಆಯ್ತು, ಖಂಡಿತವಾಗ್ಲೂ ಅದೆಲ್ಲ ಸರಿಯಾಗಿದೆ. ಖಂಡಿತವಾಗ್ಲೂ 7ನೇ ತಾರೀಕು ನಮ್ಮ ಸಮೀಕ್ಷೆ ಯಾವುದೋ ವಿಷಯ ಪ್ರಸ್ತಾಪ ಮಾಡ್ತೀರಾ?